ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಒಂದಾಗ್ಬಿಟ್ರ. ಅಚ್ಯುತ್ನಿಂದ ದೂರ ಆಗ್ತೀನಿ ಅಂತ ಅಂದ್ಕೊಂಡ ಭೂಮಿ ಪರ್ಮನೆಂಟ್ ಆಗಿ ಮನೆಯಲ್ಲೇ ಉಳ್ಕೊಳ್ಳೋ ಸಮಯ ಬಂತ. ಇದರ ಜೊತೆಗೆ ಅಶ್ವಿನಿ ಮಾಡ್ತಿರ್ತಕ್ಕಂಥ ಸ್ಕೆಚ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಜು ಪ್ರಶ್ನೆಯನ್ನು ರೈಸ್ ಮಾಡ್ತಿದ್ದಾಗೆ ಗುರುಗಳ ಮುಂದೆ ದೇವ್ರ ಮುಂದೆ ದೀಪದ ಮೇಲೆ ಆಣೆ ಇಟ್ಟು ಭೂಮಿ ತನ್ನ ಮನಸ್ಸನ್ನ ಮಾತನ್ನು ಹೇಳ್ತಾಳೆ. ನಿಜಕ್ಕೂ ಅಲ್ಲಿ ಒಂದು ದೊಡ್ಡ ಸೀನೆ ಕ್ರಿಯೇಟ್ ಆಗಿಬಿಡುತ್ತೆ. ಇದರಿಂದಾಗಿ ಅಚ್ಯುತ್ ಯಾಕೆ ಸತ್ಯನ ಈ ರೀತಿ ಮಾಡಿದ್ರು ಅಂತ ಗೊಂದಲಕ್ಕೀಡಾಗ್ತಾರೆ. ಅತ್ತ ಕಡೆ ಭೂಮಿ ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಮತ್ತು ಅಚ್ಯುತ್ ಸಾಹೇಬರು ನಿಜಕ್ಕೂ ಕೂಡ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ, ಜೊತೆಗೆ ನನ್ನ ಮನಸ್ಸಲ್ಲಿ ಅಜಿತ್ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿದಂಥ ಮನೆಯವ್ರಿಗೆಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅಂಜು ಹೇಳಿದಂಥ ಮಾತು ಸುಳ್ಳು ಅಂತ ಬಿಂಬಿತವಾಗುತ್ತೆ. ಇದರ ನಡುವೆ ಹೊರಗಡೆ ಸತ್ಯನನ್ನು ಕರ್ಕೊಂಡು ಹೋದಂಥ ಅಚ್ಯುತ, ಏನದು ಸತ್ಯನ, ಯಾಕೆ ನೀವು ಅಡುಗೆ ಮನೇಲಿ ಬಂದು ಮಾತಾಡಿದ್ರಿ, ಗೊತ್ತಾಗಬೇಕಲ್ವ ಅಡುಗೆ ಮನೆಗೆ ಯಾರಾದರೂ ಬರ್ತಾನೆ ಇರ್ತಾರೆ ಅಂತ. ಅಲ್ಲಿ ನೀವು ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯನ ಮಾತಾಡಬೇಕಾಗಿತ್ತಾ? ಇದರಿಂದಾನೇ ದೊಡ್ಡ ಗಲಾಟೆ ಆಯಿತು. ಏನೆಲ್ಲ ನಡೆದು ಹೋಯಿತು ನೋಡಿದ್ರ. ಗುರುಗಳ ಮುಂದೆ ದೇವ್ರ ಮುಂದೆ ಈ ಭೂಮಿ ಪ್ರಮಾಣ ಮಾಡಿ ವಿಷಯ ಹೇಳಬೇಕಾಯ್ತಲ್ಲ, ಯಾಕೆ ಈ ರೀತಿ ಕೆಲಸ ಮಾಡಿದ್ರಿ, ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಬೇಕಿತ್ತು ನಿಮಗೆ ಇದೆಲ್ಲ, ಯಾಕೆ ಜೋರಾಗಿ ಮಾತಾಡಬೇಕಿತ್ತು, ನೀವು ದೊಡ್ಡ ಗಲಾಟೆ ಆಗುತ್ತೆ ಅಂತ ಗೊತ್ತಿಲ್ವಾ, ಜೋರಾಗಿ ಅಲ್ಲಿ ಯಾಕೆ ಮಾತಾಡಿದ್ರಿ ಅಂತ ಅಚ್ಯುತ್ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಸತ್ಯನ ಏನು ಮಾತಾಡ್ತಿದ್ಯಾ ಅಚ್ಯುತ, ನಾನು ಮಾಡಿದ್ರಿಂದ ಒಳ್ಳೇದಾಗಿದೆ, ಅದ್ಯಾಕೆ ನಿನ್ನ ಕಣ್ಣ ಕಾಣಿಸ್ತಿಲ್ಲ, ಬರೀ ನಾನು ಮಾತಾಡ್ದೆ ಅಂತ ಹೇಳ್ತಾ ಇದೆಯಲ್ಲ. ಅದ ಕಡೆ ಭೂಮಿ ತನ್ನ ಮನಸ್ಸಲ್ಲಿರೋ ಮಾತನ್ನು ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಿದ್ದು ನಿನಗೆ ಕೇಳಿಸ್ತಾ ಇಲ್ವಾ, ನಿನಗೆ ಕಾಣಿಸ್ತಾ ಇಲ್ವಾ? ಯೋಚನೆ ಮಾಡು. ಯಾವತ್ತಾದರೂ ಭೂಮಿ ದೇವ್ರ ಮುಂದೆ ಸುಳ್ಳು ಹೇಳ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಯಾವುದೇ ಕಾರಣಕ್ಕೂ ದೇವ್ರ ಹತ್ರ ಸುಳ್ಳು ಹೇಳೋ ಮಾತೇ ಇಲ್ಲ ಭೂಮಿ. ಅಂಥ ಹೆಣ್ಮಗಳು, ಅಂಥ ಕಲ್ಚರ್ಡ್ ಇರತಕ್ಕಂಥ ಹೆಣ್ಮಗಳು ಅವಳು. ಅಂಥದ್ದಲ್ಲಿ ದೇವ್ರ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಬಗ್ಗೆ ಮಾತಾಡಿದ್ರು ಜೊತೆಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದಾಳೆ ಅಂದರೆ ಖಂಡಿತ ಅವಳ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇದೆ. ಅದನ್ನು ಯಾಕೆ ನೀನು ಒಪ್ಕೋತಾ ಇಲ್ಲ, ಅದ್ಯಾಕೆ ನಿನ್ನ ಕಣ್ಣ ಕಾಣಿಸ್ತಾ ಇಲ್ಲ, ಅದನ್ನು ಬಿಟ್ಟು ನನ್ನನ್ನು ಬೈಕೊಂಡು ಕೂತಿದ್ಯಲ್ಲ ನೀನು ಅಂತ ಸತ್ಯನ ಹೇಳ್ತಾರೆ. ಸತ್ಯನ ನೀವು ಏನೇ ಹೇಳ್ತಿದ್ರ, ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ದೇವ್ರ ಮನೆ ಮುಂದೆ ನಿಂತ್ಕೊಂಡು ದೇವ್ರ ಮೇಲೆ ಪ್ರಮಾಣ ಮಾಡಿದ್ದೆ ಹೇಳಿದ್ದು ಸುಳ್ಳಿರಬಹುದಲ್ವಾ, ಮನೆಯವರು ಎಲ್ಲರೂ ಇದ್ರು ಅನ್ನೋ ಕಾರಣಕ್ಕೆ ಯಾಕೆ ಸುಳ್ಳು ಹೇಳಿರ್ತಾಳಷ್ಟೆ ಅಂತ ಅಚ್ಯುತ್ ಹೇಳಿದಾಗ, ಇಲ್ಲ ಅಚ್ಯುತ ದೇವ್ರ ಮುಂದೆ ಅವಳು ಹೇಳಿದಾಳೆ ಅಂದರೆ ಅವಳು ಮನಸ್ಸಿನ ಮಾತನ್ನೇ ಹೇಳಿದಾಳೆ, ನೀನು ಹೋಗಿ ಕೇಳು, ಖಂಡಿತ ಇದೆಲ್ಲ ಸತ್ಯನೇ, ಭೂಮಿ ಮನಸ್ಸನ್ನು ನೀನು ಇದೆಯಾ ಅಂತ ಸತ್ಯನ ಹೇಳಿದಾಗ ಅಚ್ಯುತ್ಗೂ ಕೂಡ ಹಾಗೆ ಅನಿಸುತ್ತೆ. ಹೌದಲ್ವಾ, ಭೂಮಿ ಎಂದೂ ಕೂಡ ದೇವ್ರ ಮುಂದೆ ಸುಳ್ಳು ಹೇಳೋಳಲ್ಲ, ಖಂಡಿತವಾಗ್ಲೂ ಭೂಮಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ಖುಷಿಯಲ್ಲೇ ಬರ್ತಾರೆ. ಒಳಗಡೆ ಬರ್ತಿದ್ದಾಗನೇ ಮಾವನ ಅತ್ತೆ ಮಗಳು ಮನೆಯಿಂದ ಹೋಗ್ತಿದ್ದಾರೆ. ಈ ಕಡೆ ಮಾವನ ಪರವಾಗಿ ಎಂದೂ ಕೂಡ ನಾನು ಇರ್ತೀನಿ, ಖಂಡಿತವಾಗ್ಲೂ ಮಾವ ನೀವಂದರೆ ನಂಗೆ ತುಂಬಾ ಇಷ್ಟ, ನಿಮ್ಮ ಡೆಸಿಷನ್ಸ್ ಎಲ್ಲವನ್ನೂ ಕೂಡ ನಾನು ಖಂಡಿತ ಗೌರವಿಸ್ತೀನಿ ಅಂತ ಹೇಳ್ತಾರೆ. ಹೌದೌದು, ಮೈಸೂರ ಪಾಕಿನ ಜೊತೆನೇ ನೀನು ನೆಕ್ಸ್ಟ್ ಬರಬೇಕು, ಒಬ್ಬಳೇ ಬರುವ ಹಾಗಿಲ್ಲ ಅಂತ ಕೂಡ ಅಚ್ಯುತ್ ಕೂಡ ಹೇಳ್ತಾರೆ. ಈ ಕಡೆ ನಚ್ಚಿ ಕೂಡ ಹೌದೌದು ನೆಕ್ಸ್ಟು ನಾವೆಲ್ಲ ಭೇಟಿ ಮಾಡೋದು ನಿನ್ನ ಮದುವೆಲೇ ಅಲ್ವಾ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಲವ್ವರ್ ಹೆಸರು ಕೂಡ ಮದುವೆ ಆಗೋ ಹುಡುಗನ ಹೆಸರು ಕೂಡ ಭೂಮಿ. ಅಂದಮೇಲೆ ಎಲ್ಲೂ ಹೋದರೂ ಕೂಡ ಭೂಮಿ ಸುತ್ತಾ ಇರ್ತೀಯಲ್ಲ ನೀನು ಅಂದಾಗ, ನಾನು ಭೂಮಿ ಸುತ್ತೋದಿಲ್ಲ, ಭೂಮಿ ನನ್ನ ಸುತ್ತಾನೆ, ಅಚ್ಯುತ್ ಬೇಕಿದ್ರೆ ಭೂಮಿ ಸುತ್ತಬಹುದು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ಹೇಳಿ ಬಂದಿರ್ತಕ್ಕಂಥ ಗೆಸ್ಟ್ ಕೂಡ ಮನೆಯಿಂದ ಹೋಗ್ತಾರೆ. ನಂತರ ಇಲ್ಲಿ ಭೂಮಿ ರೂಮಲ್ಲಿ ಇರಬೇಕಾದ್ರೆ ಅಚ್ಯುತ್ ಬರ್ತಾರೆ. ಅಚ್ಯುತ್ ಬಂದಿದ್ದ, ಭೂಮಿ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದಾಗ, ಸಾಹೇಬ್ರೆ ಅಲ್ಲೆಲ್ಲ ಇನ್ನೂ ಕೂಡ ಯಾವುದೇ ಪೂಜೆ ಸಾಮಗ್ರಿಗಳನ್ನ ಎತ್ತಿಟ್ಟಿಲ್ಲ, ಹೋಗಿ ಎತ್ತಿಟ್ಟು ಬರ್ತೀನಿ ಅಂತಾರೆ. ಅತ್ತ ಕಡೆ ಗುರುಗಳು ಕೂಡ ಎಲ್ಲ ಪೂಜೆನ ಮುಗಿಸಿ ಹೊರಡುತ್ತಿದ್ದಾರೆ. ಶ್ರವಣ್ಗೆ ಬಂದಂಥ ಸಮಸ್ಯೆಗಳು ಎಲ್ಲವೂ ಕೂಡ ಒಳ್ಳೆ ರೀತಿ ಬಗೆಹರಿದಿದೆ, ಎಲ್ಲವೂ ಕೂಡ ನಿಮಗಿನ ಮುಂದೆ ಒಳ್ಳೇದಾಗತ್ತೆ ಅಂತಲೇ ಹಾರೈಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭೂಮಿ ಅಚ್ಯುತಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ರೆ, ಅಚ್ಯುತ ಹೇಳು ಭೂಮಿ, ದೇವ್ರ ಮುಂದೆ ನೀನು ನಿಂತು ಹೇಳಿದಂಥ ಮಾತು ನಿಜಾನ ಅಂದಾಗ, ಹೌದು ಸಾಹೇಬ್ರೆ, ದೇವ್ರ ಮುಂದೆ ನನಗೇನು ಹೇಳಿದ್ನು ಅದು ಎಲ್ಲವೂ ಕೂಡ ನಿಜಾನೇ, ನಮ್ಮಿಬ್ಬರ ಮದುವೆ ಅಗ್ನಿ ಸಾಕ್ಷಿಯಾಗಿ ಆಗಿರೋದಲ್ವಾ, ಅದಕ್ಕೆ ಆ ರೀತಿ ಹೇಳಿದೆ ಅಷ್ಟೆ, ಅದರಲ್ಲಿ ನೀನು ಇಲ್ವಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ, ಮೊದಲನೇದಲ್ಲ ಎರಡನೇದಾಗಿ ಹೇಳಿದೆ ಅಲ್ವಾ ನನ್ನ ಮೇಲೆ ಪ್ರೀತಿ ಇದೆ ಅಂತ, ಅದು ಕೂಡ ನಿಜಾನೇ ತಾನೇ ಅಂತ ಜೊತೆ ಹೇಳಿದಾಗ, ಹೌದು ಸಾಹೇಬ್ರೆ ಅದು ಕೂಡ ನಿಜಾನೇ ಅಂದ ತಕ್ಷಣ ಆಕಾಶದಲ್ಲಿ ತೆಲ್ಲಾಡ್ತಿದ್ದಾರೆ ಅಚ್ಯುತ. ಆದರೆ ಇಲ್ಲಿ ಭೂಮಿ ಮಾತ್ರ ಹಾಗಂತ ಏನೇನೋ ತಿಳ್ಕೊಬೇಡಿ ಸಾಹೇಬ್ರೆ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಹೇಳೋದಲ್ಲ, ಹಾಗಂತ
ಒಂದು ಮಾತ್ರಕ್ಕೆ ಅದು ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಪ್ರೀತಿನೇ ಆಗಬೇಕಾ? ನೀವು ನನಗೆ ಒಬ್ಬ ಒಳ್ಳೆ ಸ್ನೇಹಿತ ಅಲ್ವಾ? ಒಳ್ಳೆ ಸ್ನೇಹಿತ ಅಂದಮೇಲೆ ಒಳ್ಳೆ ಸ್ನೇಹಿತನ ಕೂಡ ನಾವು ಇಷ್ಟಪಡ್ತೀವಿ ಅಲ್ವಾ? ಅದೇ ಪ್ರೀತಿ ಬಗ್ಗೆ ನಾನಲ್ಲಿ ಮಾತಾಡಿದ್ದು ಅಂತ ಹೇಳಿ ಭೂಮಿ ಹೇಳಿದಾಗ ಇಲ್ಲಿ ಅಜಿತ್ಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ತಕ್ಷಣ ಹೋಗ್ತಾರೆ, ಕ್ಯಾಲೆಂಡರ್ ತೊಗೊಂಡು ಬರ್ತಾರೆ. ಇಷ್ಟು ದಿನ ನೀನು ಇದಕ್ಕೆ ಟಿಕ್ ಮಾಡ್ತಿದ್ದೆ ಅಲ್ವಾ, ಇವತ್ತು ಯಾಕೆ ಟಿಕ್ ಮಾಡಿಲ್ಲ ಅಂತ ಕೇಳ್ತಾರೆ. ಅದು ಇವತ್ತು ಕೆಲಸದ ಒತ್ತಡ ಇತ್ತಲ್ವ, ಅದಕ್ಕೆ ಮಾಡಿಲ್ಲ. ನಾವಿಬ್ಬರು ದೂರ ಆಗಲೇಬೇಕಲ್ವಾ, ಕಾಂಟ್ರಾಕ್ಟ್ ಮ್ಯಾರೇಜನ್ನು ಒಂದು ಅವಧಿ ಮುಗಿದ ನಂತರ ಈಗಲೇ ಹೋಗಿ ಮಾಡ್ತೀನಿ ಅಂತ ಟಿಕ್ ಮಾಡ್ತಾರೆ. ಈ ಕಡೆ ಅಜಿತ್ಗೆ ತುಂಬ ಅಂದರೆ ತುಂಬ ಬೇಜಾರ ಆಗಿಬಿಡತ್ತೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ಏನಿದು ಸಾಹೇಬ್ರು ಹೊರಟ್ಬಿಟ್ರಲ್ಲ, ಅವ್ರಿಗೆ ನನ್ನ ಮೇಲೆ ಕೋಪ ಬಂತ, ನನ್ನ ಮೇಲೆ ಬೇಜಾರು ಆಯಿತಾ, ಏನು ಮಾಡಲಿ ನಾನು? ಅಜಿತ್ ಸಾಹೇಬ್ರು ತುಂಬ ಕೋಪ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರನ್ನು ಹೋಗಿ ನಾನು ಮಾತಾಡಿಸ್ಬೇಕು, ಆದರೆ ಇಲ್ಲ, ಸೆಟ್ ಮಾಡ್ಕೊಂಡು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಭೂಮಿಯ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆ ಕಡೆ ಅಜಿತ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇತ್ತ ಕಡೆ ಅಶ್ವಿನಿ ಮತ್ತು ಅಂಜು ಇಬ್ಬರು ಕೂಡ ಅಜಿತ್ ಮತ್ತು ಭೂಮಿಯ ಒಂದು ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಅವರಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂದಮೇಲೆ ನಾವು ಭೂಮಿನ ಈ ಮನೆಯಿಂದ ಓಡಿಸೋ ಅವಶ್ಯಕತೆನೇ ಇಲ್ಲ. ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಅವಧಿ ನಂತರ ಅವರಿಬ್ಬರೇ ದೂರ ಆಗ್ತಾರೆ. ಅವರಿಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅಂಜುಗೆ ಹೇಳ್ತಿದ್ದಾಗ, ಹೌದು ಅಶ್ವಿನಿ, ನೀನು ಹೇಳ್ತಿರೋದು ನಿಜ, ಅದರ ಅವಶ್ಯಕತೆನೇ ನಮಗಿಲ್ಲ ಅಂತ ಹೇಳಿ ಅಂಜು ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ಮೋಮ, ನಮ್ಮ ಮಾತನ್ನು ಕೇಳಿಸ್ಕೊತಿದ್ಯಾ ಅಲ್ವಾ, ನೀನೇನು ಯಾಕೆ ಮಾತಾಡ್ತಿಲ್ಲ? ನಾವಿಲ್ಲಿ ಅಜಿತ್ ಮತ್ತು ಭೂಮಿ ಮದುವೆನೇ ಆಗಿಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಮಾತಾಡ್ತಿದ್ರೆ ನೀನು ಆರಾಮಾಗಿ ಡ್ರಿಂಕ್ಸ್ ಕುಡ್ಕೊಂಡು ಕೂತಿದ್ಯಲ್ಲ ಅಂದಾಗ ಇಲ್ಲಿ ಅಶ್ವಿನಿನೇ ನೋಡ್ತಾರೆ. ದೇವ್ಯಾನಿ ಅಶ್ವಿನಿ ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ನೋಡು ಅಂಜು, ನಿನಗೆ ಯಾಕೆ ಬೇರೆ ದೋಣಿ ಹೇಗಿದೆಯೋ, ಪ್ಲಾಸ್ಟಿಕ್ ಆಗಿದೆಯೋ, ನಿಜವಾದ ದೋಣಿನೋ ಡೂಪ್ಲಿಕೇಟೋ, ಅಲ್ಲಿ ಹೋಗ್ತಿರೋರು ಒಬ್ಬಂಟಿಯಾಗಿ ಹೋಗ್ತಿದ್ದಾರೋ ಜೊತೆಯಾಗಿ ಹೋಗ್ತಿದ್ದಾರೋ, ಅಲ್ಲಿ ಸಮಸ್ಯೆ ಏನಿದೆ ನಿನಗೆ ಹತ್ತಬೇಕು. ನಿನಗೆ ಅಜಿತ್ ಮತ್ತು ಭೂಮಿ ಮದುವೆ ಹೇಗಾದರೂ ಆಗಿರಲಿ, ಅದರ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಆಲೋಚನೆ ಜಸ್ಟ್ ನಚ್ಚಿ ಜೊತೆ ಮದುವೆ ಆಗೋದ್ರ ಬಗ್ಗೆ ಅಷ್ಟೇ ಇರಬೇಕು. ನಾನಂತೂ ನಚ್ಚಿ ಮತ್ತು ನಿನ್ನನ್ನು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ಹೊರತು ಇನ್ನೊಬ್ಬರು ವಿಷಯ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ಯಾಕಂದರೆ ನಿನ್ನ ಜೊತೆ ಫೈಟ್ ಮಾಡೋದಕ್ಕೆ ಅಶ್ವಿನಿ ಇದ್ದಾಳೆ ಆ ರೇಸಲ್ಲಿ, ಯೋಚನೆ ಮಾಡು. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಹೊರಗಡೆ ಇದನ್ನು ಅಶ್ವಿನಿ ನಿಂತು ಕೇಳಿಸ್ಕೋತಾರೆ. ನೀವು ಏನೇ ಮಾಡಿ ಮೇಡಮ್, ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ನಚ್ಚಿನ ಮದುವೆ ಆಗದೆ ಇರೋದಿಲ್ಲ. ನೀವು ಅಂಚು ನಚ್ಚಿ ಮದುವೆ ಫಿಕ್ಸ್ ಮಾಡಿದ್ರಲ್ವಾ, ಅದೇ ಮುಹೂರ್ತದಲ್ಲಿ ನಾನು ನಚ್ಚಿನ ಮದುವೆ ಆಗ್ತೀನಿ. ಈ ರಾಣ ಮಗಳು ಸೋಲೋ ಮಾತೇ ಇಲ್ಲ ಅಂತ ಹೇಳಿ ಅಶ್ವಿನಿ ಅನ್ಕೋತಾರೆ. ನಂತರ ಆಯ್ತ ಕಡೆ ಶ್ರವಣ್ ಅವರು ಹೆಂಡತಿ ಹತ್ರ ಬಂದು ಫೋಟೋ ತೋರಿಸಿ ಹಳೆ ನೆನಪುಗಳನ್ನು ವಾಪಸ್ ತರೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಶ್ರವಣ್ ಅವರ ಹೆಂಡತಿ ಮಾತ್ರ ಹೆದರ್ಕೊಂಡು ಅಲ್ಲಿಂದ ಹೊರಟುಬಿಡ್ತಾರೆ. ಕೊನೆಗೂ ಕೂಡ ಇಲ್ಲಿ ಭೂಮಿ ಮನಸ್ಸಲ್ಲಿ ಅಜಿತ್ ಮೇಲೆ ಪ್ರೀತಿ ಇದೆ. ಅದು ಖಂಡಿತ ಬೇರೆ ಪ್ರೀತಿ ಅಲ್ಲ. ಖಂಡಿತವಾಗ್ಲೂ ನಾನು ಅಜಿತ್ ಸಾಹೇಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಸಂಗೀತಮ್ಮ ಹೇಳಿದಾಗೆ ನನ್ನ ಮನಸ್ಸಲ್ಲಿ ಅಜಿತ್ ಬಗ್ಗೆ ಸಾಕಷ್ಟು ಪ್ರೀತಿ ಇದೆ. ತುಂಬಾ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಜಿತ್ ಸಾಹೇಬ್ರನ್ನ ಅಂತ ಹೇಳಿ ಫೋಟೋ ಇಟ್ಕೊಂಡು ಐ ಲವ್ ಯು ಸಾಹೇಬ್ರೆ ಅಂತ ಹೇಳಿ ರೂಮಲ್ಲಿ ಕುಣಿದು ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಅಜಿತ್ ಬರ್ತಾರೆ. ಅಜಿತ್ ನೋಡಿದ್ದೆ ನಿಜಕ್ಕೂ ಖುಷಿ ಆಗ್ತಾರೆ. ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀರಾ ನೀವು ನನ್ನ ಅಂತ ಹೇಳಿ ಹಣೆಗೆ ಮುತ್ತು ನಿಜಕ್ಕೂ ಇಲ್ಲಿ ಭೂಮಿಯನ್ನು ಅಪ್ಕೋತಾರೆ. ಹಾಗಿದ್ರೆ ಇದು ಕನಸ ನನಸ ಏನಾಗಿದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.